ಒಂದು ದೊಡ್ಡ ಹಲಸಿನ ಹಣ್ಣು 3-4 ಜನ ಇರೋ ಮನೇಲಿ ಕಟ್ ಮಾಡಿದ್ರೆ ಆ ಹಣ್ಣು ತಿಂದು ಖಾಲಿನೇ ಆಗಲ್ಲ. ಹಣ್ಣು ಹಾಗೆ ಉಳ್ಕೊಂಬಿಡುತ್ತೆ, ಇಲ್ಲ ವೇಸ್ಟಾಗಿ ಹೋಗ್ಬಿಡುತ್ತೆ. ನಾನಿಲ್ಲಿ ಇವತ್ತು ಹಲಸಿನ ಹಣ್ಣು ಉಪಯೋಗಿಸ್ಕೊಂಡು ಹಲ್ವಾ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ಕೊಂಡು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗುತ್ತೆ ಬಾಯೊಳಗೆ. ಜೊತೆಗೆ ಹಲಸಿನ ಹಣ್ಣಿನ ಫ್ಲೇವರು ಬಾಯಿ ತುಂಬ ಹರಡ್ಕೊಳ್ಳುತ್ತೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ನಮಸ್ತೆ, ವೆಲ್ಕಮ್ ಟು ಶಿವಮೊಗ್ಗ ಕಿಚನ್. ಮೊದಲಿಗೆ ಹಲಸಿನ ಹಣ್ಣನ್ನು ಹೆಚ್ಕೊಳ್ತಾ ಇದ್ದೀನಿ. ಹಲಸಿನ ಹಣ್ಣು ಹೆಚ್ಕೊಂಡು ನಾವು ಅದನ್ನು ರುಬ್ಕೋಬೇಕು. ತುಂಬ ಸಣ್ಣಕ್ಕೇನು ಹೆಚ್ಚೋದು ಬೇಡ, ರುಬ್ಬಕ್ಕೆ ಸಹಾಯ ಆಗೋ ಥರಕ್ಕೆ ಒಂದು 4 ಪೀಸ್ ಮಾಡಿಕೊಂಡ್ರೆ ಸಾಕು. ನೋಡಿ, ನಾನು ಹಲಸಿನ ಹಣ್ಣನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಆ ಹೆಚ್ಚಿರೋ ಹಲಸಿನ ಹಣ್ಣನ್ನೆಲ್ಲ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ನೀರೇನು ಹಾಕೋದು ಬೇಡ, ಹಲಸಿನ ಹಣ್ಣಿನಲ್ಲೇ ನೀರಿನ ಅಂಶ ಇರುತ್ತೆ. ಹಾಗಾಗಿ ಬರೀ ಅದನ್ನಷ್ಟನ್ನೇ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಅದಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೋತೀನಿ. ನೀವು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ನು, ನಿಮ್ಮ ಕಮೆಂಟು, ನಿಮ್ಮ ಶೇರು ಎಲ್ಲ ನಮಗೆ ಮೋಟಿವೇಶನ್ ಇದ್ದ ಹಾಗೆ. ಹಲಸಿನ ಹಣ್ಣನ್ನ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಬಟ್ಲು ತೋರಿಸ್ತಾ ಇದ್ದೀನಲ್ಲ, ಆ ಬಟ್ಲ ಅಳತೆಯಲ್ಲಿ 3/4 ಬಟ್ಲಾಗೋಷ್ಟು ಹಲಸಿನ ಹಣ್ಣಿನ ಪೇಸ್ಟ್ ಸಿಕ್ಕಿದೆ. ನಾನಿಲ್ಲಿ ಯಾವ ಬಟ್ಲಲ್ಲಿ ಅಳತೆ ತೋರಿಸ್ತಾ ಇದ್ದೀನಿ, ನೀವು ಅಥವಾ ಯಾವ ಬಟ್ಲಲ್ಲಿ ಅಳತೆ ತೊಗೋತೀರಾ, ಎಲ್ಲ ಪದಾರ್ಥಗಳು ಕೂಡ ಅದೇ ಅಳತೆಯಲ್ಲೇ ಇರಲಿ. ನನಗೆ ಇಲ್ಲಿ 3/4 ಕಪ್ ಆಗುವಷ್ಟು ಹಲಸಿನ ಹಣ್ಣಿನ ಪಲ್ಪ್ ಸಿಕ್ಕಿದೆ. ಪಲ್ಪಿನ ಅಳತೆನೇ ಇಟ್ಕೊಳ್ಳಿ, ಹಣ್ಣಿನ ಅಳತೆ ಬೇಡ. ಪಲ್ಪಿನ ಅಳತೆ, ರುಬ್ಬಿರೋ ಪಲ್ಪಿನ ಅಳತೆ ಇಟ್ಕೊಂಡ್ರೆ ಮೆಷರ್ಮೆಂಟ್ ಕರೆಕ್ಟಾಗಿ ಬರುತ್ತೆ. ಸ್ವೀಟು ಎಲ್ಲ ಕೂಡ ಬ್ಯಾಲೆನ್ಸ್ ಆಗಿರುತ್ತೆ. ಹಾಗೆ ನಿಮ್ಮ ಹಲಸಿನ ಹಣ್ಣು ತೊಗೊಂಡಿರೋದು ಎಷ್ಟು ಸ್ವೀಟ್ ಇದೆ ನೋಡಿಕೊಂಡು ಬೆಲ್ಲನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ 1/3 ಕಪ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಅರ್ಧ ಕಪ್ಗಿಂತ ಸ್ವಲ್ಪ ಕಮ್ಮಿ, 1/4 ಕಪ್ಗಿಂತ ಸ್ವಲ್ಪ ಜಾಸ್ತಿ. ಫಸ್ಟಿಗೆ ಬೆಲ್ಲ ಕರಗೋ ಥರಕ್ಕೆ ಹಲಸಿನ ಹಣ್ಣಿನ ಪಲ್ಪು ಮತ್ತು ಬೆಲ್ಲನ ಹಾಕಿ ಒಲೆ ಮೇಲಿಟ್ಟು ಮಗಚ್ಕೊಳ್ತಾ ಇದ್ದೀನಿ. ಬೆಲ್ಲ ಸ್ವಲ್ಪ ಕರಗಲಿ. ನಾನಿಲ್ಲಿ ಆರ್ಗ್ಯಾನಿಕ್ ಪೌಡ್ರ್ ಬೆಲ್ಲ ಉಪಯೋಗಿಸಿದ್ದೀನಿ. ನೀವು ಗಟ್ಟಿ ಬೆಲ್ಲ ಅಥವಾ ಉಂಡೆ ಬೆಲ್ಲ ಉಪಯೋಗಿಸ್ತೀರಾ ಅಂದರೆ ಜಜ್ಜಿ ಪುಡಿ ಮಾಡಿ ಕ್ಲೀನಾಗಿರೋ ಬೆಲ್ಲ ಆದರೆ ಪೌಡ್ರನ್ನೇ ಹಾಕ್ಕೊಳ್ಳಿ. ಇಲ್ಲದೇ ಇದ್ದರೆ ಬೆಲ್ಲ ಕರಗಿಸ್ಬಿಟ್ಟು ಹಾಕ್ಕೊಳ್ಳಿ. ತುಂಬ ನೀರು ಹಾಕ್ಬಿಟ್ಟು ಕರಗಿಸ್ಬೇಡಿ. ಅದು ತುಂಬ ನೀರು ಹಾಕಿ ಕರಗಿಸಿದ್ರೆ ತುಂಬ ಹೊತ್ತು ಅದನ್ನು ಮಗಚಬೇಕಾಗತ್ತೆ, ತುಂಬ ಟೈಮ್ ಹಿಡಿಯುತ್ತೆ. ಸ್ವಲ್ಪ ದಪ್ಪ ಇರೋ ಥರನೇ 1-2 ಹನಿ ನೀರು ಚಿಮುಕಿಸಿ ಕರಗಿಸ್ಕೊಂಡು ಸೋಸಿ ಹಾಕ್ಕೊಳ್ಳಿ. ನಾನಿಲ್ಲಿ ಕ್ಲೀನಾಗಿರೋ ಬೆಲ್ಲನೇ ಉಪಯೋಗಿಸ್ತಾ ಇದ್ದೀನಿ. ಇದೆರಡನ್ನೂ ಹಾಕಿ ಬೆಲ್ಲ ಕರಗೋ ತನಕ ಅದನ್ನು ಒಲೆ ಮೇಲೆ ಇಟ್ಟು, ನಾನಿಲ್ಲಿ 1/4 ಕಪ್ ಆಗೋಷ್ಟು ತುಪ್ಪ ತೊಗೊಂಡಿದ್ದೀನಿ. ಈ ತುಪ್ಪನ ಒಂದೇ ಸರಿ ಹಾಕೋದು ಬೇಡ, ಒಂದೊಂದೇ ಚಮಚ, 2 ಚಮಚ ಹಾಕ್ತಾ ಮಗಚ್ತಾ ಬರೋಣ. ಅದು ತುಪ್ಪ ಕರಗಿ ನೀಟಾಗಿ ಹಲಸಿನ ಹಣ್ಣಿನ ಪಲ್ಪು ಮತ್ತು ಬೆಲ್ಲ ಜೊತೆಗೆ ಕೂಡ್ಕೊಳ್ತಾ ಬರುತ್ತೆ. ಸ್ವಲ್ಪನೇ ಹಾಕ್ತಾ ಬರೋಣ. ಹಾಗೆ ಉರಿ ಮಾತ್ರ ಮೀಡಿಯಮ್ ಫ್ಲೇಮಲ್ಲಿರಲಿ. ತುಂಬ ಜೋರಾಗಿ ಇಟ್ಕೊಳ್ಳೋಕೆ ಹೋಗಬೇಡಿ. ತುಂಬ ಜೋರಾಗಿ ಇಟ್ಟರೆ ಏನಾಗುತ್ತೆ, ಹಲಸಿನ ಹಣ್ಣಿನ ಪಲ್ಪು ಬೆಲ್ಲ ಬೆಂದು ಹೋಗುತ್ತೆ. ನಾವು ಹಾಕಿರೋ ತುಪ್ಪ ಹೀರ್ಕೊಂಡಿರಲ್ಲ, ಅದೇನಾಗುತ್ತೆ, ಟೇಸ್ಟೇ ಬರೋದಿಲ್ಲ. ಹಾಗಾಗಿ ಸಣ್ಣ ಉರಿಲಿ ಇಟ್ಕೊಂಡು ನಿಧಾನಕ್ಕೆ ಚೂರ ಆ್ಯಡ್ ಮಾಡ್ಕೊಳ್ತಾ ಮಗಚ್ತಾ ಬರೋಣ. ನಾನಿಲ್ಲಿ ಹಲಸಿನ ಹಣ್ಣಿನ ಪಲ್ಪ್ ರುಬ್ಬಿ ಆದಮೇಲೆ ಅದೇ ಜಾರ್ಗೆ ಒಂಚೂರು ಕಾಯಿ ಚೂರನ್ನು ಹಾಕ್ಕೊಂಡು ತೆಂಗಿನ ಹಾಲನ್ನು ತೆಗೆದಿಟ್ಕೊಂಡಿದ್ದೀನಿ. ಆ ತೆಂಗಿನ ಹಾಲಿನ ಅಳತೆ ಅದು 1 ಕಪ್ ಬಂದಿದೆ. ನಾವು ಯಾವ ಕಪ್ಪಲ್ಲಿ ಹಲಸಿನ ಹಣ್ಣು ಬೆಲ್ಲ ಎಲ್ಲ ತೊಗೊಂಡಿದ್ದೀವಲ್ಲ, ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಗಟ್ಟಿ ತೆಂಗಿನ ಹಾಲು, ತುಂಬ ನೀರು ಮಾಡ್ಕೊಬೇಡಿ, ದಪ್ಪ ಇರೋ ತೆಂಗಿನ ಹಾಲನ್ನ ಉಪಯೋಗಿಸ್ತಾ ಇದ್ದೀನಿ. ನಾನಿಲ್ಲಿ ತೆಂಗಿನ ಹಾಲು ಹಾಕಿರೋ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ಕರೆಕ್ಟು ಅದೇ ಅಳತೆಯಲ್ಲಿ 1 ಕಪ್ ಆಗೋಷ್ಟು ತೆಂಗಿನ ಹಾಲನ್ನ ಹಾಕಿದ್ದೀನಿ. ಅದನ್ನು ನಿಧಾನಕ್ಕೆ ಮಗಚ್ತಾ ದಪ್ಪ ಆಗಬೇಕಲ್ಲಿ ತನಕ ನಿಧಾನಕ್ಕೆ ಮಗಚ್ಕೊಂಡು ಒಂಚೂರೇ ತುಪ್ಪ ಆ್ಯಡ್ ಮಾಡ್ಕೊಳ್ತಾ ಬರೋಣ. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ನಿನ್ನ ಕಂಡಾಗ ಸಂತೋಷವೇನು. ಕಂಡಂದೆ ಕುಣಿತು ಮನವು, ಹೂವಾಗಿ ಅರಳಿತು ತನುವು. ಕಂಡಂದೆ ಕುಣಿತು ಮನವು, ಹೂವಾಗಿ ಅರಳಿತು ತನುವು. ಹೃದಯದ ವೀಣೆಯನು ಹಿತವಾಗಿ ನುಡಿಸುತ್ತಲೀ, ಆನಂದ ತುಂಬಲು ನೀನು ನಾನಲಿದೆನು. ಆಕಾಶದೀಪವು ನೀನು,
ನಿನ್ನ ಕಂಡಾಗ ಸಂತೋಷವೇನು, ನಿನ್ನ ಕಂಡಾಗ ಸಂತೋಷವೇನು. ಮಿಕ್ಸ್ಚರ್ ದಪ್ಪ ಆಗ್ತಾ ಬರ್ತಾ ಇದ್ದಂಗೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಬೇಕು. ನಾನಿಲ್ಲಿ ಬರೀ ಗೋಡಂಬಿ ಮಾತ್ರ ಹಾಕಿದ್ದೀನಿ. ನಿಮಗೆ ಬೇಕಾದರೆ ಬೇಕಾಗಿ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಬೋದು. ಮಿಕ್ಸ್ಚರ್ ದಪ್ಪ ಆದಮೇಲೆ ಡ್ರೈ ಫ್ರೂಟ್ಸ್ನ ಹಾಕಿ ಮಗ್ಚಿ ಸೈಡಿಂದ ತುಪ್ಪ ಬಿಡ್ತಾ ಬರುತ್ತೆ. ಆವಾಗ ಆಫ್ ಮಾಡಿಬಿಟ್ಟು ಅದನ್ನು ಬಿಸಿ ಬಿಸಿ ಬೇಕಾದ್ರೆ ಸರ್ವ್ ಮಾಡ್ಬೋದು, ಇಲ್ಲ ತಣ್ಣಗೆ ಬೇಕಾದ್ರೆ ಕೂಡ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ನೀವು ಸ್ವೀಟ್ ಸ್ಟಾಲಲ್ಲೆಲ್ಲ ತೊಗೊಂಡ್ರೆ ಹೇಗಿರುತ್ತೋ ಅದೇ ಥರ ಇರುತ್ತೆ. ಖಂಡಿತ ಟ್ರೈ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ, ಆಗಾಗ ಬರ್ತಾ ಇರಿ ನಮ್ಮ ಮನೆಗೆ.